ನಾವೇನು ಇಲ್ಲೆಲ್ಲ ಗನ್ ಮ್ಯಾನ್ ಕರ್ಕೊಬಂದಿದ್ದಾವ? ಹೇಳ್ತೀನಿ ಕೇಳಿ, ಯಾವ ಬೆದರಿಕೆನೂ ಹಾಕಿಲ್ಲ, ನಮ್ಗೆ ಹೆದರಿಕೆನೂ ಇಲ್ಲ, ಆಯ್ತಲ್ವೇ? ಚುನಾವಣೆ ಅಂದರೆ ಚುನಾವಣೆ ಅಂದರೆ ಸಂಪರ್ಕ ಮಾಡಿ ನಾವು ಮತ್ತೆ ಓಟ್ ಕೇಳಕ್ಕೆ ಬರ್ತಾರೆ. ಈಗ ನಾವುಗಳು ಎಲ್ಲ ಪಕ್ಷದವ್ರನ್ನೂ ಓಟ್ ಕೇಳಕ್ಕೆ ಹೋಗ್ತೀವಿ, ಅದೇ ಥರ ಬೇರೆಯವ್ರು ಬಂದು ಓಟ್ ಕೇಳ್ತಾರೆ. ಅದರಲ್ಲೇನು ತಪ್ಪಿದೆ? ಅದು ಡೆಮಾಕ್ರಸಿ ಅವ್ರದ್ದು ಇಲ್ವಾ? ಅಷ್ಟೇ. ಅವೆಲ್ಲ ಈಗ ಚುನಾವಣೆ ಆದಮೇಲೆ ಗೊತ್ತಾಗತ್ತೆ. ಆಫರ್ ಗಿಫರು ಅವೆಲ್ಲ ನಮಗೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋಕ್ಕಿಲ್ಲ. ನಮ್ಮ ಕೆಲಸ ನಮ್ದೇನೈತೆ ಗುರಿ ಇದೆ, ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಷ್ಟೇ. ಯಾವ ದುಡ್ಡು ಇಲ್ಲ, ಯಾವ ಕಾಸು ಇಲ್ಲ. ಮಾತಾಡೋರೆ ನಮ್ಮ ಹತ್ರ ಯಾವ ಒತ್ತಡನೂ ಇಲ್ಲ ಸರ್. ಸಂಪರ್ಕ ಮಾಡಿದ್ದಾರೆ, ಓಟ್ ಕೇಳಿದ್ದಾರೆ. ಡೆಮಾಕ್ರಸಿಯಲ್ಲಿ ಓಟ್ ಕೇಳ್ಬೋದು, ಕೇಳಿದ್ದಾರೆ ಅಷ್ಟೇ. ಯಾವ ಥರದ ಹೇಳನಲ್ಲ, ಯಾವ ಥರ ಬೆದರಿಕೆನೂ ಹಾಕಿಲ್ಲ. ಯಾವ ದುಡ್ಡು ಕಾಸುದೆಲ್ಲ ಮಾತಾಡಿಲ್ಲ. ಓಟ್ ಕೇಳವ್ರೆ, ನಮಗೆ ಓಟ್ ಹಾಕಿ ಅಂತ ಕೇಳವ್ರೆ, ಅದರಲ್ಲಿ ಯಾವ ತಪ್ಪು ಇಲ್ಲ ಅಷ್ಟೇ. ನನಗೆ ಮಾತಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ, ಕೇಳಿದ್ರು ಯಾರಾದರೂ ಬಂದು ಮಾತಾಡಿದ್ರ ಅಂತ. ಹೌದು ಮಾತಾಡಿದ್ವಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಅವರು FIR ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು, ಆಯಿತು ಅಂತ ಹೇಳಿದ್ರು ಅಷ್ಟೇ. ಅರೆ ನನಗೆ ಬೆದರಿಕೆ ಹಾಕಿರೋ ನಾನೇ ಹೇಳ್ತಾ ಇದ್ದೀನಿ, ನನಗೆ ಯಾರು ಬೆದರಿಕೆ ಹಾಕಿಲ್ಲ ಅಂತ ಇನ್ನೇನು ಕೇಳಲಿ? ಅವ್ರು ಹೇಳಲಿ, ನನಗೆ ನಾನೇ ಹಾಕ್ಸ್ಕೊಂಡಿಲ್ವಲ್ಲ. ಅಯ್ಯೋ, ಪುನಃ ಅದನ್ನೇ ಕೇಳ್ತಿರಲ್ಲ. ಕ್ಲಾರಿಫೈ ಮಾಡಿದ್ವಿ ಲಾಸ್ಟ್ ಟೈಮ್ ನಿಮಗೆ. ಡೆಮಾಕ್ರಸಿಯಲ್ಲಿ ಅವ್ರು ಓಟ್ ಕೇಳೋದು ಕರೆಕ್ಟ್. ಅವ್ರು ಓಟ್ ಕೇಳಿದ್ದಾರೆ. ನನಗೆ ಯಾವ ಥರದ ಬೆದರಿಕೆ ಹಾಕಿಲ್ಲ, ನನಗೆ ಯಾವ ಥರ ಆಮಿಷನೂ ಒಟ್ಟಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ಸುಳ್ಳಲ್ಲ, ಕಾಂಟ್ಯಾಕ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ. ನನಗೆ ಫೋನ್ ಮಾಡೇ ರವಿ ಅವರು ಫೋನ್ ಮಾಡೇ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ ಕೇಳಿದ್ರು. ಹೌದು. ಇಲ್ಲಪ್ಪ, ಕರೆಕ್ಟು. ಈಗ 3 ನಿಮಿಷ ಹೇಳ್ತಾ ಇದ್ದೀರಿ, ದುಡ್ಡು ಕೊಟ್ಟಿದ್ದಾರಾ, ಬೆದರಿಕೆ ಹಾಕಿದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಒಂದು ನಿಮಿಷ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ. ಫಸ್ಟ್ ವಿಷಯ ಕರೆಕ್ಟು, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನೆರಡು ವಿಷಯ, ನನಗೆ ಯಾರು ಬೆದರಿಕೆನೂ ಹಾಕಿಲ್ಲ, ದುಡ್ಡು ಆಫರ್ ಮಾಡಿಲ್ಲ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಹೇಳಿ. ದೂರು ಕೊಟ್ಟಿದ್ದಾರೆ, ಅದು ಯಾಕೆ ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮಾಡಿರೋದು ಅವರು. ಇಲ್ಲ, ಅದೇ ಅವ್ರು ಈಗ ನಂದೊಬ್ಬಂದೇ ವಿಷಯ ಕೊಟ್ಟಿಲ್ಲ, ನಂದೊಬ್ಬಂದೇ ವಿಷಯದಕ್ಕೆ ಅವರು ಇದಕ್ಕೆ FIR ಹಾಕಿಲ್ಲ. ಎಲ್ಲ ವಿಷಯದ ಬೇರೆಯವ್ರಗಳಿಗೆ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಆಯ್ತಲ್ವೇ? ಅದನ್ನೆಲ್ಲ ಸೇರಿಸ್ಕೊಂಡೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಬಟ್ ನಾನು ಹೇಳ್ತೀನಲ್ಲ, ಒಂಥರ ನನಗೆ ಒಂದು ಹೈ ಡ್ರಾಮಾ ಇದು. ನಾರ್ಮಲ್ ಆಗಿ ಎಲೆಕ್ಷನ್ ನಡೆಸ್ಕೊಂಡು ಹೋಗ್ಬೋದು, ಯಾಕೆ ಇಷ್ಟು ಲೆವೆಲಲ್ಲಿ ಈ ಥರ ನಡೆಯುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಅದಕ್ಕೆ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ನಮ್ಮ ತಂದೆ ತೀರೋದಾಗ 2 ಸತಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗ್ತೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಎಲ್ಲ ಲೀಡರ್ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ ಥರ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದರಲ್ಲೂ ಕ್ಲಿಯರ್ ಕಟ್ ಆಗಿದೆ. ಬಟ್ ಏನಂದರೆ, ನಾನು ಹೇಳೋದಕ್ಕಿಂತ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ತೀರ್ಮಾನ ತಗೋತೀವಿ. ಅದೇನು ನಿಮಗೆ ನಾನು ಹೇಳ್ದೇನೆ ನಿಮ್ಗೆ ಗೊತ್ತು ಏನು ಮಾಡ್ತೀವಿ ಅಂತ. ಬಟ್ ನಮ್ಮ ಹಿರಿಯರು ಕೇಳಿದೆ, ನಾನು ಹೇಳೋದು ತಪ್ಪಾಯ್ತದೆ,
ಅವ್ರು ಕೇಳ್ಕೊಂಡು ಅವ್ರಿಗೆ ನಿಮಗೆ ಅಲ್ಲ ಚರ್ಚೆ ಏನಿಲ್ಲ ಇದರಲ್ಲಿ. ಈಗ ನಾವುಗಳೇ ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ, ಅವ್ರಗಳ ಬಾಯಲ್ಲಿ ಬರಲಿ ಅಷ್ಟೇ. ನಾನು ಹೇಳೋದಕ್ಕಿಂತ ನಮ್ಮ ಹಿರಿಯರು ಯಾರ್ಯಾರು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಜಿಲ್ಲಾಧ್ಯಕ್ಷರಾಗಲಿ ಅವ್ರುಗಳು ಯಾವ ಥರ ಮಾಡಬೇಕು, ಚುನಾವಣೆ ಯಾವ ಥರ ಮಾಡ್ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ. ಅದೇ ಯಾವ ಅನುದಾನ ಅದೇ ಸುಮಾರು ಅನುದಾನ ಎಲ್ಲೆಲ್ಲಿ ಕೆಲಸ ಶುರುವಾಗಿಲ್ಲ ಇಡೀ ಸ್ಟೇಟ್ ವೈಡ್ ತಗೊಂಡಿದ್ದಾರೆ ರಿಯಾಲೋಕೇಟ್ ಮಾಡೋಕ್ಕೆ. ಏಕೆಂದರೆ ಅರಿಯರ್ಸ್ ಬಿಲ್ಸ್ನ ಪೇ ಮಾಡೋಕ್ಕೋಸ್ಕರ ಅದನ್ನೆಲ್ಲ ತಗೊಂಡಿದ್ರು. ಅದನ್ನು ಯಾವ್ಯಾವುದು ವಾಪಸ್ ತಗೊಂಡಿದ್ದು ಅದನ್ನೆಲ್ಲ ವಾಪಸ್ ನಾವು ಅಪ್ರೂವಲ್ ಮಾಡಿಸ್ಕೊಂಡು ಪ್ರಾಸೆಸ್ ಮಾಡಿಸಿ ಪುನಃ ತರ್ತಾಯಿದ್ದೀವಿ ಅಷ್ಟೇ. ಇದು ನಮ್ಮ ಕ್ಷೇತ್ರಕ್ಕೆ ಒಂದಕ್ಕೆ ಸೀಮಿತ ಅಲ್ಲ, ರಾಜ್ಯದಂತ ಎಲ್ಲ ಅಲ್ಲ. ಈಗ ದೇವಸ್ಥಾನದ ಸುತ್ತಲೂ ಒಂದು ಕಾಂಕ್ರೀಟ್ ರಸ್ತೆ ಮಾಡಬೇಕಂತಿತ್ತು, ಮತ್ತು ಇನ್ನೊಂದು ಯಾವುದೋ ಒಂದಿತ್ತು. ಅವೆರಡು ಅನುದಾನ ವಾಪಸ್ ಹೋಗಿತ್ತು, ಅದನ್ನು ವಾಪಸ್ ಅಪ್ರೂವಲ್ ಮಾಡಿಸ್ಕೊಂಡು ತಂದಿದ್ದೀವಿ ಅಷ್ಟೇ. ಅದೇನು ಈಗ ನಮ್ಮದು ಒಂದೇ ಸ್ಪೆಸಿಫಿಕ್ ಆಗಿಲ್ವಲ್ಲ, ನಮ್ಮ ಕ್ಷೇತ್ರ ಮಾತ್ರ 224 ಕ್ಷೇತ್ರದಲ್ಲೂ ಇದು ಆಗಿದೆ. ಯಾವ್ಯಾವುದಲ್ಲಿ ಕೆಲಸ ಆಗಿರಲಿಲ್ಲ ಅದನ್ನೆಲ್ಲ ತಗೊಂಡಿರೋ ಸರ್ಕಾರದವರು. ಸೊ ಒಂದು ಕೋಟಿ ಅದು ವಾಪಸ್ ತಗೊಂಡ್ಬಂದಿದ್ವಿ, ಇನ್ನೊಂದು 4 ಚಿಲ್ಲರೆ ಅದನ್ನು ಪ್ರಾಸೆಸ್ ಮಾಡಿಸ್ತಾ ಇದ್ದೀವಿ, ಅದನ್ನು ಬರುತ್ತೆ ಅಷ್ಟೇ. ಅನುದಾನ ಕೊಡ್ತಾರೆ, ಏನಿಲ್ಲ, ಕೊಟ್ಟಿಲ್ಲ, ಇನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಯಾರು ಹೇಳಿಲ್ಲ ಹೇಳಲಿ ಬಿಡಿ. ಅಲ್ಲ, ಅವ್ರು ಹೇಳಲಿ, ಸರ್ಕಾರದವ್ರು ಕೊಡಕ್ಕಿಲ್ಲ ಅಂತ ಹೇಳಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತಾರೆ. ಹಳೆ ದುಡ್ಡು ಇನ್ನೂ ಬಾಕಿ ಇದೆ, ಅದನ್ನು ಖರ್ಚು ಮಾಡ್ತೀವಿ. ಸರ್ಕಾರದಿಂದ ಅಡಿಷ್ನಲ್ ಫಂಡ್ಸ್ ತಂದು ಕೆಲಸ ಮಾಡಿಸ್ತೀವಿ. ಗೊತ್ತಿಲ್ಲ ಎಷ್ಟು ಕೊಡ್ತಾರೆ, ಇಸ್ಕೊಬತ್ತೀವಿ. ಆ